ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಇವತ್ತಿನ ವಿಡಿಯೋ ಎಲ್ಲರೂ ನೋಡ್ರಿ, ಯಾಕಂದ್ರೆ ನಿಮಗೂ ಈ ಥರ ಪ್ರಾಬ್ಲಮ್ ಬರಬಹುದು. ನಿಮ್ಮ ಚಾನಲ್ 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ಆದಮೇಲೆ ನೀವು ಏನು ಮಾಡ್ತೀರಿ, ಮೊನಿಟೈಸೇಷನ್ಗೆ ಕಳಿಸ್ತೀರಿ. ಮೊನಿಟೈಸೇಷನ್ ಕಳಿಸಿದ ಮೇಲೆ ಏನು ಮಾಡ್ತೀರಿ, ಏನಾಕೈತಿ, ರೀಯೂಸ್ ಕಂಟೆಂಟ್ದ ಒಂದು ಪ್ರಾಬ್ಲಮ್ ಬರ್ತೈತಿ. ನನಗೆ ಒಬ್ಬರು ಕಮೆಂಟ್ ಮಾಡಿದರು. ಆ ಕಮೆಂಟ್ ಇಲ್ಲಿ ಏನಿದೆ, ಅವ್ರ ಚಾನಲ್ ಹೆಸರು ಕನ್ನಡ ಸ್ಟೋರಿ ಇನ್ಫಾರ್ಮೇಷನ್ ಅಂತ ಒಂದು ಚಾನಲ್ ಇದೆ. ಅವರಿಗೆ ನಾನು ಕಮೆಂಟ್ದ ಇಲ್ಲಿ ರಿಪ್ಲೈ ನಾನು ಕೊಡ್ಲಾಗ್ತೀನಿ. ಅವ್ರು ಏನು ಹೇಳಿದ್ದಾರೆ ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಹಲೋ ಸರ್, ನಮಸ್ತೆ ಸರ್. ನಾನು ಮೊದಲು ಒಂದು ಸಲ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ, ಆದರೆ ಅದು ರೀಯೂಸ್ ಕಂಟೆಂಟ್ ಅಂತ ಬಂತು. ಆಮೇಲೆ ಒಂದು ತಿಂಗಳ ಆದ ಮೇಲೆ ಅಪ್ಲೈ ಮಾಡಿದೆ, ಮತ್ತೆ ರೀಯೂಸ್ ಕಂಟೆಂಟ್ ಅಂತ ಬಂತು. ಇವಾಗ ನಾನು ಏನು ಮಾಡಬೇಕು ಸರ್, ಪ್ಲೀಸ್ ಹೇಳಿ ಸರ್ ಅಂತ. ನಿಮಗೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಲಿಕ್ಕೆ ನಾನು ಇಲ್ಲಿ ಕೂತೀನಮ್ಮ. ಅದಕ್ಕಾಗಿ ನಿಮ್ದು ಪ್ರಾಬ್ಲಮ್ದ ಇಲ್ಲಿ ಸೊಲ್ಯೂಷನ್ ನಾನು ಕೊಡ್ತೀನಿ. ಯಾಕಂದ್ರೆ ಎಲ್ಲ ಹೊಸ ಕ್ರಿಯೇಟರ್ ಆಗಲಿ ಹಳಿ ಕ್ರಿಯೇಟರ್ ಆಗಲಿ ಅವರಿಗೆ ರೀಯೂಸ್ ಕಂಟೆಂಟ್ ಒಂದು ಇದು ರೋಗ ಇದೆಯಲ್ಲ ಯೂಟ್ಯೂಬ್ ಮೇಲೆ, ಇದು ಭಾಳ ಅಂದ್ರೆ ಭಾಳ ಡೇಂಜರ್ ರೋಗ ಇದೆ. ಅದಕ್ಕಾಗಿ ನಿಮಗೆ ಹೇಳೋದು, ರೀಯೂಸ್ ಕಂಟೆಂಟ್ ಬರಲಾರ್ದಂಗೆ ನೀವು ಯೂಟ್ಯೂಬ್ ಮೇಲೆ ವಿಡಿಯೋ ಮಾಡ್ರಿ ಅಂತ ಹೇಳೋದು. ನಿಮಗೆ ಇವ್ರ ಚಾನಲ್ ನಾವು ಇವತ್ತು ಏನು ಮಾಡೋಣ, ಇವ್ರ ಚಾನಲ್ ನಾವು ಚೆಕ್ ಮಾಡೋಣ. ಇವ್ರ ಚಾನಲ್ ಚೆಕ್ ಮಾಡಿ ನಿಮಗೆ ಎಲ್ಲರಿಗೂ ತಿಳಿಲಿ, ಇವ್ರಿಗೂ ತಿಳಿಲಿ, ಮತ್ತು ನೀವು ನೋಡೋರಿಗೆ ಮತ್ತೊಬ್ರು ನೋಡೋರಿಗೆ ಎಲ್ಲರಿಗೂ ತಿಳಿಲಿ. ರೀಯೂಸ್ ಕಂಟೆಂಟ್ ಬಂದರೆ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್, ಭಾಳ ಅಂದ್ರೆ ಭಾಳ ಡೇಂಜರ್ ಇದು ಪಾಲಿಸಿ ಅದ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನೋಡ್ರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ರಿಪ್ಪ, ಬೆಲ್ ಐಕಾನ್ ಆನ್ ಮಾಡ್ರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ರಿ. ರೀಯೂಸ್ ಕಂಟೆಂಟ್ ಬಂದೈತಿ, ಯಾಕೆ ಬಂದೈತಿ, ಇವ್ರ ಚಾನಲ್ ಮೇಲೆ ಹೋಗೋಣ. ಇವ್ರ ಚಾನಲ್ ಇದು ಇದೆ, ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಾನು. ಕನ್ನಡ ಸ್ಟೋರಿ ಇನ್ಫಾರ್ಮೇಷನ್ ಅಂತ ಇದೆ. ಇವ್ರಿಗೆ ಎಷ್ಟು ವಿಡಿಯೋ ಮಾಡಿದ್ದಾರೆ, 135 ವಿಡಿಯೋ ಇವರು ಆಲ್ರೆಡಿ ಇಲ್ಲಿ ಮಾಡಿದ್ದಾರೆ. ನೋಡ್ತಾ ಇದ್ದಾರೆ, 135 ವಿಡಿಯೋ ಮಾಡಿದ್ದಾರೆ. 1600 ಇವರಿಗೆ ಸಬ್ಸ್ಕ್ರೈಬರ್ನು ಕೂಡ ಇಲ್ಲಿ ಆಗಿದೆ. ಇವ್ರದ್ದು ಈಗ ವಿಡಿಯೋ ಸೆಕ್ಷನಲ್ಲಿ ಹೋಗೋಣ. ವಿಡಿಯೋ ಸೆಕ್ಷನಲ್ಲಿ ಹೋದಾಗ ಇವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಸ್ಟೋರಿ ಗಿರಿ ಎಲ್ಲ ಇದು ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ವಿಡಿಯೋ ನಾವು ಚೆಕ್ ಮಾಡೋಣ, ಒಂದೊಂದು ವಿಡಿಯೋ ಚೆಕ್ ಮಾಡೋಣ. ದೊಡ್ಡ ಕಾಡಿನೊಳಗೆ ಒಂದು ದೊಡ್ಡ ಮರವಿತ್ತು. ಓಕೆ, ಈ ವಿಡಿಯೋ ಓಕೆ. ಮತ್ತೊಂದು ವಿಡಿಯೋ, ಮನೆಯಲ್ಲಿ ಹಣ ನಿಲ್ಲಲು ಹೀಗೆ ಮಾಡಿ. ಓಕೆ, ಇದನ್ನು ವಿಡಿಯೋ ಓಕೆ. ನೋಡ್ರಿ, ಯೂಟ್ಯೂಬ್ಗೆ ನೀವು ಎಲ್ಲ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ನೀವು ಯೂಟ್ಯೂಬ್ಗೆ ಕಳಿಸ್ತಿರಲ್ಲ, ಅವ್ರು ಏನು ಚೆಕ್ ಮಾಡ್ತಾರೆ ಗೊತ್ತೈತೇನ್ರಿ? ಮೊದಲು ನೀವು ಫಸ್ಟ್ ವಿಡಿಯೋ ಇವತ್ತು ಫಸ್ಟ್ ರೀಸೆಂಟ್ಲಿ ವಿಡಿಯೋ ಯಾವ್ದು ಅಪ್ಲೋಡ್ ಮಾಡಿರಿ ಅದು ನಿಮ್ದು ನೋಡ್ತಾರೆ, ಚೆಕ್ ಮಾಡ್ತಾರೆ ಇದರೊಳಗೆ ಏನಿದೆ ಅಂತ. ಮತ್ತು ಮೋಸ್ಟ್ ಪಾಪ್ಯುಲರ್ ವಿಡಿಯೋ ಯಾವುದಿದೆ, ಮೋಸ್ಟ್ ಪಾಪ್ಯುಲರ್ ಅದು, ಯಾಕಂದರೆ ಯಾವ್ದು ವಿಡಿಯೋ ಮೇಲೆ ಜಾಸ್ತಿ ವ್ಯೂಸ್ ಬಂದವಲ್ಲ ಆ ವಿಡಿಯೋ ಚೆಕ್ ಮಾಡ್ತಾರೆ. ಯಾವ್ದು ಮೇಲೆ ಪಾಪ್ಯುಲರ್ನಲ್ಲಿ ಇಲ್ಲಿ ಕ್ಲಿಕ್ ಮಾಡಿದೆ, ನಾನು ಚೆಕ್ ಮಾಡಿದೆ. ಇಲ್ಲಿ ಪಾಪ್ಯುಲರ್ಗೆ ಚೆಕ್ ಮಾಡಿದಮ್ಮ, ಕ್ಲಿಕ್ ಮಾಡಿದ ಮೇಲೆ ಇದು ಪಾಪ್ಯುಲರ್ ವಿಡಿಯೋ 1,60,000 ವ್ಯೂಸ್ ಬಂದಾವ. ಇದಕ್ಕೆ ಚೆಕ್ ಮಾಡೋಣ. ಮೆದುಳಿನ ಆರೋಗ್ಯಕ್ಕೆ ಅಥವಾ ನೆನಪಿನ ಶಕ್ತಿ ವೃದ್ಧಿಯಾಗಲು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ ಆಹಾರವನ್ನು ಸೇವಿಸಿದರೆ ಉತ್ತಮ ಎಂದು ಹೇಳುತ್ತಾರೆ. ಓಕೆ, ಇದನ್ನು ಬರೋಬರಿ ಅದ. ನೋಡ್ರಿ, ಇನ್ನೊಂದು ವಿಷಯ ಹೇಳ್ತೀನಿ. ಇವರಿಗೆ ಕನ್ನಡ ಸ್ಟೋರಿ ಇನ್ಫಾರ್ಮೇಷನ್ ಇವ್ರ ಹೆಸರು ನನಗೆ ಗೊತ್ತಿಲ್ಲ, ಇವರಿಗೆ ಇನ್ನೊಮ್ಮೆ ಹೇಳ್ತೀನಿ. ಈ ನಿಮ್ಮ ಲಾಂಗ್ ವಿಡಿಯೋ ನಿಮ್ದು ಇದ್ರೆ ಓಕೆ, ಇದೇ ವಿಡಿಯೋ ಸೇಮ್ ಟು ಸೇಮ್ ವಿಡಿಯೋ ಮತ್ತೊಬ್ಬರ ಚಾನಲ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿಡಿಯೋ ನಿಮ್ಮ ಚಾನಲ್ನಲ್ಲಿ ಹಾಕಿದ್ದೀರಾ ಅಂದರೆ ಅದು ರೀಯೂಸ್ ಕಂಟೆಂಟ್ ಬರ್ತೈತಿ, ಅದಕ್ಕೆ ಮೊನಿಟೈಸ್ ಆಗೋದಿಲ್ಲ. ತಿಳ್ಕೊರಿ, ಇದು ನನ್ನ ಮಾತು ತಿಳ್ಕೊರಿ. ಈ ವಿಡಿಯೋ ನಾನು ನೋಡ್ಲಾಕತ್ತೀನಿ, ಇದು ನಿಮ್ಮ ಚಾನಲ್ನಾಗ ನೋಡ್ಲಾಕತ್ತೀನಿ ನಾನು. ಇದೇ ವಿಡಿಯೋ ಮತ್ತೊಬ್ಬರ ಚಾನಲ್ನಾಗ ಐತು, ಸೇಮ್ ಟು ಸೇಮ್ ವಿಡಿಯೋ, ಸೇಮ್ ಟು ಸೇಮ್ ವಾಯ್ಸ್, ಸೇಮ್ ಟು ಸೇಮ್ ಮ್ಯೂಸಿಕ್, ಸೇಮ್ ಟು ಸೇಮ್ ಕಂಟೆಂಟ್ ಇದೇ ಎಕ್ಸಾಕ್ಟ್ಲಿ ಅಲ್ಲಿಂದ ಡೌನ್ಲೋಡ್ ಮಾಡಿ ಇಲ್ಲಿ ಹಾಕಿದ್ದಿದ್ರೆ ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಯಾಕಂದರೆ ಈ ವಿಡಿಯೋ ಮತ್ತೊಬ್ಬರ ಚಾನಲ್ ಇದೆ. ಓಕೆ, ಮತ್ತೊಂದು ವಿಡಿಯೋ ನಾವು ಚೆಕ್ ಮಾಡೋಣ. ಇದು ಇದನ್ನು ವಾಯ್ಸ್ ಓವರ್ ಇದೆ, ನೋ ಪ್ರಾಬ್ಲಮ್. ಹಣ ನಿಲ್ಲಲು ಹೀಗೆ ಮಾಡಿ. ಒಂದು ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಏನಾದರೂ ಓಕೆ, ಮತ್ತೆ ಯಾವುದಿದೆ ನೋಡೋಣ. ಇದನ್ನು ಓಕೆ, ನೋ ಪ್ರಾಬ್ಲಮ್. ಮತ್ತೆ ಅಲ್ಲಿದೆ, ಮತ್ತೆ ಇದು ಎಲ್ಲ ಆಯಿತು. ಈಗ ಲಾಂಗ್ ವಿಡಿಯೋ ನಾನು ಚೆಕ್ ಮಾಡಿದೆ, ಇದೇ ಥರ ಚೆಕ್ ಮಾಡ್ತಾರೆ. ಮತ್ತು ನಿಮ್ಮದು ಫಸ್ಟ್ ವಿಡಿಯೋ ಏನು ಹಾಕಿರಲ್ಲ ನೀವು ಯೂಟ್ಯೂಬ್ ಚಾನಲ್ ಮೇಲೆ, ಅದನ್ನೂ ಚೆಕ್ ಮಾಡ್ತಾರೆ. ನಿಮ್ಮದು ಫಸ್ಟ್ ವಿಡಿಯೋ ಏನಿದೆ ಅದನ್ನ ನೋಡೋಣ. ಫಸ್ಟ್ ವಿಡಿಯೋ ಇದು 1 ವರ್ಷ ಹಿಂದೆ ಮನೆಯಲ್ಲಿ ತಯಾರಿಸಿದ ಅಡಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಷ್ಣು. ಓಕೆ, ಕರಾವಳಿ ಇದು ಒಂದು ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಷ್ಣು. ಎಷ್ಟು ಲೇಟ್ ಮಾಡ್ತೀರಾ? ಹಿಂಗೆ ವಿಡಿಯೋ ಮಾಡಬಾರ್ದು. ಸಾರಿ, ಫೋನ್ ಬರ್ತಾ ಇದೆ. ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ನಿಮ್ಮದು ವಾಯ್ಸ್ ಚಾಲೂ ಆಗಬೇಕು. ಅಲ್ಲಿ 3-4 ಸೆಕೆಂಡ್ 5 ಸೆಕೆಂಡ್ 10 ಸೆಕೆಂಡ್ ಬಿಟ್ಟು ಕೇಶನ್ ಚಾಲೂ ಮಾಡಿದರೆ ಅದನ್ನು ನಡೆಯಂಗಿಲ್ಲ. ಚುಕ್ಕಿ ರಂಗೋಲಿ
ಇದು ರಂಗೋಲಿ ವಿಡಿಯೋದಲ್ಲಿ ಏನೇನು ಮ್ಯೂಸಿಕ್ ಯೂಸ್ ಮಾಡಿರೋ ಒಂದೇ ಥರದ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಕಾಣ್ತೈತಿ ನೀವು. ಒಂದೇ ಥರ ಮ್ಯೂಸಿಕ್ ಇದೆ. ಇಂಥ ವಿಡಿಯೋಗಳು ಮೊದಲು ಡಿಲೀಟ್ ಮಾಡಿರಿ. ಒಂದೇ ಮ್ಯೂಸಿಕ್ ಮಾಡಿ ಅದ್ರ ಮೇಲೆ ನಿಮ್ಮ ವಾಯ್ಸ್ ಇಲ್ಲ ಅಂದರೆ ಆ ವಿಡಿಯೋಗಳು ಡಿಲೀಟ್ ಮಾಡಿರಿ. ಮತ್ತು ಇದು ಎಲ್ಲ ಲಾಂಗ್ ವಿಡಿಯೋ ಒಳಗೆ ಹೇಳತ್ತೀನಿ ನಾ. ಲಾಂಗ್ ವಿಡಿಯೋ ಒಳಗೆ ಒಂದೇ ಮ್ಯೂಸಿಕ್ ಯೂಸ್ ಮಾಡಿರಿ ಬ್ಯಾಕ್ಗ್ರೌಂಡ್ನಲ್ಲಿ, ಮತ್ತು ನಿಮ್ದು ಅದರೊಳಗೆ ವಾಯ್ಸ್ ಇಲ್ಲ, ಆ ಡಿಲೀಟ್ ಮಾಡಿರಿ. ಮತ್ತು ಶಾರ್ಟ್ ಒಳಗೆ ಹೋಗೋಣ. ಶಾರ್ಟ್ ಒಳಗೆ ಏನು ಮಾಡಿರಿ ನೋಡೋಣ. ನನಗೆ ಕಾಪಿರೈಟ್ ಬರ್ತೈತಿ, ಸಾರಿ, ನನಗೆ ಕಾಪಿರೈಟ್ ಬರ್ತೈತಿ. ಇದು ABC ನಿಮ್ದು ವಿಡಿಯೋ ನಾನು ನೋಡತ್ತೀನಿ. ABC ಅಂತ ವಾಯ್ಸ್ ಇದೆ. ಓಕೆ. ಮತ್ತು ಶಾರ್ಟ್ ವಿಡಿಯೋದಲ್ಲಿ ಹೇಳತ್ತೀನಿ ನಾನು. ಶಾರ್ಟ್ ABC ಏನಿದು ವಾಯ್ಸು? ಒಂದು ಶಾರ್ಟ್ ವಿಡಿಯೋನಾಗ ಒಂದು ಸಲ ABC ಯೂಸ್ ಮಾಡಿದ್ರೆ ಓಕೆ. ಒಂದು ವಿಡಿಯೋನಾಗ ABC ರಟ ಈಕ್ ಇಲ್ಲೇನ್ರಿ? ರಟ ಈಕ್ ಯೂಸ್ ಮಾಡ್ರಿ. ಮತ್ತೊಂದು ABCನೇ ಇರ್ಬೇಕು. ಇದನ್ನು ABCನೇ ಇರ್ಬೇಕು. ಇದಕ್ಕೆ ಮ್ಯೂಸಿಕ್ ಇದೆ. ಮತ್ತು ಇದಕ್ಕೆ ಇದಕ್ಕೂ ಮ್ಯೂಸಿಕ್ ಇದೆ, ನಿಮ್ಮ ವಾಯ್ಸ್ ಇಲ್ಲ. ನಿಮ್ಮದು ಶಾರ್ಟ್ ವಿಡಿಯೋನಲ್ಲಿ ಯಾವುದು ಓನ್ಲಿ ಮ್ಯೂಸಿಕ್ ಇದೆ, ನಿಮ್ಮ ವಾಯ್ಸ್ ಇಲ್ಲ, ಬರೀ ಮ್ಯೂಸಿಕ್ ಇದ್ದಿದ್ದು ಶಾರ್ಟ್ಗಳು ಎಲ್ಲ ಡಿಲೀಟ್ ಮಾಡಿರಿ. ಮತ್ತು ಶಾರ್ಟ್ ಒಳಗೆ ಪಾಪ್ಯುಲರ್ ಶಾರ್ಟ್ ಒಳಗೆ ಹೋಗೋಣ. 4900 ಇದು ABC ಏನಿದೆಯಲ್ಲ ಅದಿಲ್ಲ. ಮತ್ತು ಶಾರ್ಟ್ ವಿಡಿಯೋ ಒಳಗೆ ಏನು ನೀವು ರಂಗೋಲಿ ಪೇಪರ್ ಮೇಲೆ ಏನು ಡಿಸೈನ್ ತೆಗ್ದಿರಲ್ಲ, ಆ ಡಿಸೈನ್ ತೆಗ್ದಿದ್ರಿ ಓಕೆ. ನಿಮ್ಮ ಅದರೊಳಗೆ ವಾಯ್ಸ್ ಇಲ್ಲ, ಓನ್ಲಿ ಮ್ಯೂಸಿಕ್ ಇದೆ. ಸಿನಿಮಾ ಹಾಡುಗಳು ಅದಾವ, ಯಾವುದೇ ಒಂದು ಭಕ್ತಿಗೀತೆ ಅದಾವ, ಆ ಶಾರ್ಟ್ಗಳು ಎಲ್ಲ ಡಿಲೀಟ್ ಮಾಡಿರಿ. ಯಾವ್ಯಾವ ವಿಡಿಯೋಸ್ ಮೇಲೆ ನೀವು ವಾಯ್ಸ್ ಓವರ್ ಮಾಡಿಲ್ಲ, ಯಾವ್ಯಾವ ವಿಡಿಯೋ ಮೇಲೆ ಒಂದೇ ಥರದ ಮ್ಯೂಸಿಕನ್ನು ಯೂಸ್ ಮಾಡಿರ, ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿರಿ. ಡಿಲೀಟ್ ಮಾಡಿ ಕ್ಯಾಶಿಂದ ನೋಡಿರಿ ನಿಮ್ಮ YT ಸ್ಟುಡಿಯೋದಲ್ಲಿ ನಿಮ್ಮ ವಾಚ್ ಟೈಮ್ ಕೌಂಟ್ ಆಕೈತೋ, ಏನು ಕಡಿಮೆ ಆಕೈತೋ, ಏನು ಜಾಸ್ತಿ ಆಕೈತೋ ನೋಡಿರಿ. ಆಮೇಲೆ ಮತ್ತು ನಿಮಗೆ ಯಾವಾಗ ಅಪ್ಲೈ ಮಾಡೋ ಆಪ್ಷನ್ ಕೊಡ್ತಾನಲ್ಲ ಆವಾಗ ನೀವು ಚಾನಲ್ ಮೊನಿಟೈಸೇಷನ್ ಅಪ್ಲೈ ಮಾಡಿರಿ. ನೋಡಿರಿ, ಸೀದಾ ಹೇಳಾಗ್ತೀನಿ, ಯಾವ್ಯಾವ ಒಂದೇ ಮ್ಯೂಸಿಕ್ ಒಂದೇ ಹಾಡು 10 ಸಲ 10 ವಿಡಿಯೋನಾಗ ಯೂಸ್ ಮಾಡಿರಲ್ಲ ಅದು ಡಿಲೀಟ್ ಮಾಡಿರಿ. ಅಲ್ಲಿ ತನಕ ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಮ್ಯೂಸಿಕ್ ಯಾವ ವಿಡಿಯೋದಲ್ಲಿ ನಿಮ್ಮ ವಾಯ್ಸ್ ಇಲ್ಲ, ಬರೀ ಮ್ಯೂಸಿಕ್ ಇದೆ, ಅದು ವಿಡಿಯೋ ನಡೆಯಂಗಿಲ್ಲ, ರೀಯೂಸ್ ಕಂಟೆಂಟ್ನಾಗ ಬರ್ತೈತಿ. ಮತ್ತು ಒಂದೇ ಮ್ಯೂಸಿಕ್ ಒಂದೇ ABC ಅಂತ ಮತ್ತೊಬ್ಬರದು ಒಂದು ವಾಯ್ಸ್ ಇದೆಯಲ್ಲ, ಆ ವಾಯ್ಸ್ ಇದ್ದಂಥ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡ್ರಿ. ನಿಮ್ದು ಸ್ವಂತ ಕ್ರಿಯೇಟರ್, ನೀವು ಒಂದು ಸ್ವಂತ ಕ್ರಿಯೇಟರ್ ಆಗ್ರಿ. ಎಲ್ಲಿ ತನ ನೀವು ಸ್ವಂತ ಕ್ರಿಯೇಟರ್ ಆಗೋದಿಲ್ಲ, ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಸ್ವಂತ ಕ್ರಿಯೇಷನ್ ಮಾಡ್ರಿ. ಚಲೋ ಚೆನ್ನಾಗಿ ಡ್ರಾಯಿಂಗ್ ತೆಗಿತೀರಿ, ಆ ಡ್ರಾಯಿಂಗ್ ತೆಗಿಯೋತ್ನಾಗ ಏನಾದರೂ ಬಾಯಿಲೆ ಹೇಳ್ರಿ, ಆ ಡ್ರಾಯಿಂಗ್ ಹೆಸರು ಏನೈತಿ. 1 ನಿಮಿಷದ ಒಂದು ವಿಡಿಯೋ ಮಾಡಾಕತ್ತೀರಿ, 34 ಸೆಕೆಂಡ್ ಒಂದು ವಿಡಿಯೋ ಮಾಡಾಕತ್ತೀರಿ. ಆ ವಿಡಿಯೋಸ್ ಮೇಲೆ 34 ಸೆಕೆಂಡ್ ಹೇಳಕ್ಕಾಗೋದಿಲ್ಲ ಅಂದ್ರೆ ನೀವು ಕ್ರಿಯೇಟರ್ ಆಗಬೇಡ್ರಿ. ಯೂಟ್ಯೂಬ್ ಮೇಲೆ ನಿಮ್ದು ಏನು ಕೆಲಸನೇ ಇಲ್ಲ. ಯೂಟ್ಯೂಬ್ ಮೇಲೆ ಸಕ್ಸಸ್ಫುಲ್ ಆಗಬೇಕಾದ್ರೆ ನೀವು ಮತ್ತೊಬ್ಬರದ್ದು ವಿಡಿಯೋ, ಮತ್ತೊಬ್ಬರದ್ದು ಮ್ಯೂಸಿಕ್ ತಗೊಂಡು ಇಲ್ಲಿ ಕ್ರಿಯೇಟರ್ ಆಗಲಾಗ ಬಂದಿರಂದ್ರೆ ನೀವು ಯಾವತ್ತೂ ಯೂಟ್ಯೂಬ್ ಮೇಲೆ ಮುಂದೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಹೇಳೋದು, ಸ್ವಂತ ಕ್ರಿಯೇಟರ್ ಆಗ್ರಿ. ಸ್ವಂತ ಕ್ರಿಯೇಟಿವಿಟಿ, ಸ್ವಂತ ಕ್ರಿಯೇಷನ್ ಮಾಡುವುದನ್ನು ಕಲೀರಿ. ಎಡಿಟಿಂಗ್ ಕಲೀರಿ. ಸ್ವಂತ ವಿಡಿಯೋ ಹೇಗೆ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದು ಕಲೀರಿ. ಹೊಸ ಐಡಿಯಾಸ್ಗಳನ್ನು ತಗೊಂಡು ಬರ್ರಿ. ಹೊಸ ಐಡಿಯಾಗಳನ್ನು ಸಿಕ್ಕಿದಲ್ಲ ಗೂಗಲ್ ಕೇಳ್ರಿ. ಚಾಟ್ GPT ಅಂತ ಈ ಇಂಟರ್ನೆಟ್ ಯುಗದಲ್ಲಿ ಚಾಟ್ GPT ಅಂತ ಒಂದು ದೊಡ್ಡ AI ಟೂಲ್ ಬಂದಿದೆ. ಅದಕ್ಕೆ ಕೇಳ್ರಿ, ನಿಮ್ಮ ತಲೆಯಲ್ಲಿ ಏನಿದೆ ಇಲ್ಲ ಈಗ ಸರ್ಚ್ ಮಾಡಿ ಕೇಳ್ರಿ. ನನಗೆ ಒಂದು ಹೊಸ ಶಾರ್ಟ್ ವಿಡಿಯೋ ಮಾಡೋದಿದೆ, ಚಾಟ್ GPT ಕೇಳ್ರಿ. ಗಿವ್ ಮೀ ಪ್ರಾಂಪ್ಟ್, ಗಿವ್ ಮೀ ಸ್ಕ್ರಿಪ್ಟ್ ಅಂತ ಹೇಳ್ರಿ. ಎಲ್ಲ ಸ್ಕ್ರಿಪ್ಟ್ ಬರ್ತೈತಿ. ಅದರಿಂದ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಬಹುದು. ಯೂಟ್ಯೂಬ್ ಚಾನಲ್ದ ವಿಡಿಯೋದ ಐಡಿಯಾಗಳು ತಗೋಬಹುದು, ಸಂಭಾಷಣೆ ತಗೋಬಹುದು, ಡೈಲಾಗ್ ತಗೋಬಹುದು, ಸ್ಕ್ರಿಪ್ಟ್ ತಗೋಬಹುದು. ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದನ್ನು ಸೀದಾ ಆನ್ಲೈನ್ ಕಲಿಬಹುದು. ಸೊ ಅಲ್ಲಿ ತನಕ ನೀವು ಯಾವತ್ತೂ ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ನಾ ಈಗ 8-10 ವಿಡಿಯೋ ನೋಡಿದೆ. ನಾನು 8-10 ವಿಡಿಯೋದಲ್ಲಿ ಪದೇ ಅದೇ ಮ್ಯೂಸಿಕ್ ಬರ್ತಾ ಇದೆ, ಪದೇ ಅದೇ ವಾಯ್ಸ್ ಬರ್ತಾ ಇದೆ. ಇಂಥ ವಿಡಿಯೋಸ್ಗಳು ಡಿಲೀಟ್ ಮಾಡೋತನ ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ದಯವಿಟ್ಟು ಎಲ್ಲ ಇದು ವಿಡಿಯೋಗಳು ಡಿಲೀಟ್ ಮಾಡಿರಿ. ಸ್ವಂತ ಕ್ರಿಯೇಟಿವಿಟಿ ತೋರಿಸ್ರಿ. ಸ್ವಂತ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡೋದನ್ನು ನಿಲ್ಲಿಸಬೇಡ್ರಿ. ಮತ್ತು ಒಂದೇ ಸ್ಟೋರಿ ಪದೇ ಹೇಳಬೇಡ್ರಿ.
ನಿಮ್ಮದು ಸ್ವಂತ ವಾಯ್ಸ್ ಇದ್ದರೂ ಕೂಡ ಒಂದೇ ಸ್ಟೋರಿ ಪದೇ ಪದೇ ಹೇಳಬೇಡ್ರಿ. ಬೇರೆ 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 ಸ್ಟೋರಿ, ಬೇರೆ 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 ಡೈಲಾಗ್ಗಳು ಎಕ್ಸ್ಪ್ಲೈನ್ ಮಾಡಿರಿ. ಬೇಕಾದರೆ ನಿಮ್ಮ ಫೇಸ್ ತೋರಿಸ್ರಿ. 1-2 ಸಲ ನಿಮ್ಮ ಚಾನಲ್ ಮೇಲೆ ಲೈವ್ ಬರ್ರಿ. ಲೈವ್ ಬಂದರೆ ಚಾನಲ್ ಯೂಟ್ಯೂಬ್ ಅಲ್ಗೋರಿದಮ್ ಮತ್ತು ಯೂಟ್ಯೂಬ್ ಟೀಮ್ಗೆ ಗೊತ್ತಾಕೈತಿ ಇವರು ನಿಜವಾದ ಪರ್ಸನ್ ಅದಾರ, ಇವರು AI ವಾಯ್ಸ್ದ ಒಂದು ರೋಬೋಟ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಕೈತಿ. ನಿಮ್ಮ ಚಾನಲ್ ಮುನ್ನಡೆಸಾಕೈತಿ. ಏನೇನು ನಾನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನು ನಾನು ಹೇಳಿನಿ ನಿಮ್ಮ ಚಾನಲ್ ನೋಡಿಕೆಸಿಂದ ಅದು ಎಲ್ಲ ನೀವು ನಿಮ್ಮ ಚಾನಲ್ ಮೇಲೆ ಅಪ್ಲೈ ಮಾಡಿರಿ. ಆಮೇಲೆ ಚಾನಲ್ಗೆ ನೀವು ರೀಯೂಸ್ ಕಂಟೆಂಟ್ದ ಪಾಲಿಸಿಗೆ ನಿಂತ ಮೇಲೆ ನೀವು ಏನು ಮಾಡ್ತೀರಿ, ಅಪ್ಲೈ ಮಾಡಿರಿ. ಅಪ್ಲೈ ಮಾಡಿದ ಮೇಲೆ ನಿಮ್ಮ ಚಾನಲ್ ಮುನ್ನಡೆಸಾಕೈತಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರೂ ನೋಡಿದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಭಾಳಷ್ಟು ಕಲೀಲಿಕ್ಕೆ ಈ ವಿಡಿಯೋದಲ್ಲಿ ಸಿಕ್ಕಿರಬಹುದು. ಅದಕ್ಕಾಗಿ ಈ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನ ನಮಸ್ಕಾರ ಜವಾರಿ ಮಂದಿಗೆ.